ರಾಜಕೀಯ ಅಖಾಡಕ್ಕೆ ಮೈಸೂರು ಸಂಸ್ಥಾನದ ಮತ್ತೊಬ್ಬರು ಎಂಟ್ರಿಯನ್ನ ಕೊಡೋ ಸಾಧ್ಯತೆ ಇದೆ. ಯದುವೀರ್ ಹೆಸರು ಮುನ್ನೆಲೆಗೆ ಬರೋದ್ರ ಹಿಂದಿರೋರು ಯಾರು ಹಾಗಾದ್ರೆ ಅನ್ನುವಂಥ ಒಂದು ಕುತೂಹಲಕಾರಿ ಪ್ರಶ್ನೆ. ಏಕಾಏಕಿ ಮೈಸೂರು ದೊರೆ ಯದುವೀರ್ ಹೆಸರು ಪ್ರಸ್ತಾಪ ಯಾಕೆ ಆಯಿತು? ಹಾಗಾದ್ರೆ ರಾಜಕೀಯ ಅಖಾಡಕ್ಕೆ ಮೈಸೂರು ಸಂಸ್ಥಾನದ ಮತ್ತೊಬ್ರು ಎಂಟ್ರಿಯನ್ನ ಕೊಡುವಂತಹ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ಯದುವೀರ್ ಅವರ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಕಾರಣವೇ ಅವರ ಮಾವ ಹರ್ಷವರ್ಧನ್ ಸಿಂಗ್ ಡುಂಡಲ್ಪುರದ್ದೇ ಪ್ರಮುಖ ಪಾತ್ರ ಇಲ್ಲಿ ಕಾಣಿಸ್ತಾ ಇದೆ. 2016ರಿಂದ 2022ರವರೆಗೆ ರಾಜ್ಯಸಭೆಯ ಸದಸ್ಯರಾಗಿದ್ರು ಹರ್ಷವರ್ಧನ್ ಅವರು. ಈಗಲೂ ಬಿಜೆಪಿ ನಾಯಕರ ಜೊತೆ ಹರ್ಷವರ್ಧನ್ ಅವರು ಉತ್ತಮ ಸಂಬಂಧವನ್ನ ಹೊಂದ್ಕೊಂಡಿದ್ದಾರೆ. ಬಂಧ ಇದೆ ಉತ್ತಮವಾದಂತು. ಕೇಂದ್ರ ಮಟ್ಟದಲ್ಲೂ ಕೂಡ ಯದುವೀರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಹರ್ಷವರ್ಧನ್. ಈಗ ರಾಜಕೀಯಕ್ಕೆ ಯದುವೀರ್ ಅವರ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಹರ್ಷವರ್ಧನ್ ಅವರ ಒಂದು ಪಾತ್ರವೇ ಇಲ್ಲಿ ಪ್ರಮುಖ ಅನ್ನೋದು ಗೊತ್ತಾಗ್ತಾ ಇದೆ. ಮಾವ ಹರ್ಷವರ್ಧನ್ ಸಿಂಗ್ ಅವರ ಪ್ರಮುಖ ಪಾತ್ರದಿಂದಾಗಿ ಯದುವೀರ್ ಒಡೆಯರ್ ಅವರು ಈಗ ರಾಜಕೀಯಕ್ಕೆ ಪ್ರವೇಶವನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. 2016ರಿಂದ 2022ರವರೆಗೆ ರಾಜ್ಯಸಭೆಯ ಸದಸ್ಯರಾಗಿದ್ರು ಹರ್ಷವರ್ಧನ್ ಅವರು. ಈಗಲೂ ಕೂಡ ಬಿಜೆಪಿ ನಾಯಕರ ಜೊತೆಗೆ ಉತ್ತಮವಾದಂತಹ ಒಂದು ಬಂಧವನ್ನ ಅವರು ಹೊಂದ್ಕೊಂಡಿದ್ದಾರೆ. ಕೇಂದ್ರ ಮಟ್ಟದಲ್ಲೂ ಕೂಡ ಯದುವೀರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಹರ್ಷವರ್ಧನ್. ಹಾಗಾಗಿ ಈಗ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಅವರ ಹೆಸರು ಚಾಲ್ತಿಯಲ್ಲಿರೋದನ್ನ ಗಮನಿಸಬಹುದು. ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಗಸ್ವಾಮಿ, ಗಮನಿಸಬಹುದು ಈಗ ಲೋಕಸಭಾ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಘಟಾನುಘಟಿಗಳ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಹೊಸ ಮುಖಗಳ ಹೆಸರು ಮುನ್ನೆಲೆಗೆ ಬರ್ತಾ ಇರೋದನ್ನ ಗಮನಿಸಬಹುದು. ಹಲವು ದಿನಗಳಿಂದ ಯದುವೀರ್ ಅವರ ಹೆಸರು ಕೂಡ ಮೈಸೂರು ಕೊಡಗು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಎನ್ನುವಂತಹ ಒಂದು ಮಾಹಿತಿ. ಆದರೆ ಇದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅದರ ಜೊತೆಗೆ ಹರ್ಷವರ್ಧನ್ ಅವರ ಪಾತ್ರವೂ ಕೂಡ ಇಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ತಾ ಇರೋದನ್ನ ಗಮನಿಸಬಹುದು. ಇದರ ಹಿನ್ನೆಲೆಯನ್ನ ನಮಗೆ ತಿಳಿಸೋದಾದ್ರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿಸಬೇಕು ಎನ್ನುವಂತಹದ್ದು ಕೇವಲ ಇಲ್ಲಿನ ಸ್ಥಳೀಯ ನಾಯಕರ ಅಥವಾ ರಾಜ್ಯ ಮಟ್ಟದ ನಾಯಕರ ಅಪೇಕ್ಷೆ ಅಲ್ಲ. ಬದಲಿಗೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಅವರಿಗೆ ಆಫರ್ ಅನ್ನ ಕೊಟ್ಟು ರೆಡ್ ಕಾರ್ಪೆಟ್ ಅನ್ನ ಹಾಕಿ ರಾಜವಂಶಸ್ಥರನ್ನ ಬಿಜೆಪಿಗೆ ಕರೆದುಕೊಳ್ತಾ ಇದೆ. ಇದಕ್ಕೆ ಹಿಂದೆ ನಡೆದಂತಹ ಹಲವಾರು ಪ್ರಯತ್ನಗಳನ್ನ ಗಮನಿಸಬೇಕಾಗುತ್ತೆ. ಸುಮಾರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಡಿಮಾಂಡ್ ಅನ್ನ ಅನೇಕರು ಇಟ್ಟಿದ್ರು. ಆ ರೀತಿಯಾದಂತಹ ಚರ್ಚೆಗಳು ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೆದಿತ್ತು. ಆದ್ರೆ ಆ ಹಂತದಲ್ಲಿ ಅಷ್ಟೇನು ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗ್ಲಿಲ್ಲ. ಅದರ ಪರಿಣಾಮವಾಗಿ ಮತ್ತೆ ಪ್ರತಾಪ್ ಸಿಂಹ ಅವರು ಗೆದ್ದು ಬಂದಿದ್ರು. ಈಗ ಪ್ರತಾಪ್ ಸಿಂಹ ಅವರನ್ನ ಏನು ಮತ್ತೆ ಅದನ್ನ ಕಣಕ್ಕಿಳಿಸೋದು ಬೇಡ ಅನ್ನುವಂತಹ ತೀರ್ಮಾನವನ್ನ ಕೈಗೊಳ್ಳುವ ಹಂತದಲ್ಲಿ ಸುಮಾರು 6-7 ತಿಂಗಳ ಹಿಂದೆಯೇ ಇಂತಹ ಒಂದು ಚರ್ಚೆಯ ಭಾಗವಾಗಿ ಯದುವೀರ್ ಅವರನ್ನ ಕಣಕ್ಕಿಳಿಸುವಂತಹ ಪ್ರಸ್ತಾಪವನ್ನ ಹೈಕಮಾಂಡ್ ನಾಯಕರೇ ರಾಜ್ಯ ಮಟ್ಟದ ನಾಯಕರ ಮುಂದೆ ಇಟ್ಟಿದ್ರು ಅಂತ ಹೇಳಲಾಗ್ತಿದೆ. ಅದರ ಭಾಗವಾಗಿ ಮೈಸೂರಿಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಅರಮನೆ ಅಂಗಳಕ್ಕೆ ಯೋಗ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿ ಯೋಗ ಪ್ರದರ್ಶನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜವಂಶಸ್ಥರನ್ನ ಖುದ್ದಾಗಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಮತ್ತು ಅಮಿತ್ ಶಾ ಅವರವರು ಮೈಸೂರಿಗೆ ಬಂದ ಅನೇಕ ಸಂದರ್ಭಗಳಲ್ಲಿ 2-3 ಬಾರಿ ಅರಮನೆಗೆ ಭೇಟಿಯನ್ನು ಕೊಟ್ಟು ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ರು. ಆ ಹಂತದಲ್ಲಿಯೂ ಕೂಡ ರಾಜಕೀಯ ಚರ್ಚೆಗಳು ಇತ್ತು. ಆದ್ರೆ ಮೈಸೂರಿನ ವಂಶಸ್ಥರು ಅದಕ್ಕೆ ಒಪ್ಪಿರ್ಲಿಲ್ಲ. ಆದ್ರೆ ರಾಜವಂಶಸ್ಥರ ಮನೆತನದ ಮುಂದುವರೆದ ಭಾಗ ಏನು ಅಂತಂದ್ರೆ ಯದುವೀರ್ ಅವರ ಪತ್ನಿ ಪ್ರೀತಾ ಕುಮಾರಿ ಒಡೆಯರ್ ಅವರು ಹರ್ಷವರ್ಧನ್ ಸಿಂಗ್ ಅವರ ಮಗಳು. ಈ ಕಾರಣಕ್ಕಾಗಿ ಅವರು ಹರ್ಷವರ್ಧನ್ ಅವರು ರಾಜ್ಯಸಭಾ ಸದಸ್ಯರಾಗಿರುವ ಕಾರಣಕ್ಕಾಗಿ ಬಿಜೆಪಿಯ ನಾಯಕರು ಕೃಷ್ಣ ಕುಮಾರಿ ಒಡೆಯರ್ ಅವರ ಮೂಲಕವಾಗಿ ಯದುವೀರ್ ಅವರನ್ನ ಬಿಜೆಪಿಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಥ್ಯಾಂಕ್ ಯು ರಂಗಸ್ವಾಮಿ. ಈಗ ರಾಜಕೀಯ ಅಖಾಡಕ್ಕೆ ಒಡೆಯರ್ ಅವರು ಎಂಟ್ರಿಯನ್ನ ಕೊಡ್ತಾರೆ ಅನ್ನುವಂತಹ ಒಂದು ಕುತೂಹಲಕಾರಿ ಪ್ರಶ್ನೆಯೂ ಇದೆ. ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಆದ್ರೆ ಈಗ ಯದುವೀರ್ ಅವರ ಹೆಸರು ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು ಇದು ರಾಜ್ಯ ಮಟ್ಟದ ನಾಯಕರ ಇಂದ ಅಲ್ಲ, ಕೇಂದ್ರ ಮಟ್ಟದಲ್ಲೂ ಕೂಡ ವರಿಷ್ಠರ ಜೊತೆಗೂ ಕೂಡ ಯದುವೀರ್ ಒಡೆಯರ್ ಅವರ ಹೆಸರು ಪ್ರಸ್ತಾಪ ಆಗಿದೆ ಅನ್ನುವಂತಹ ಒಂದು ಮಾಹಿತಿ. ಹರ್ಷವರ್ಧನ್ ಅವರು ಕೂಡ ಈ ಯದುವೀರ್ ಒಡೆಯರ್ ಅವರ ಹೆಸರನ್ನ ಹೈಕಮಾಂಡ್ ಮಟ್ಟದಲ್ಲಿ ಅವರು ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಈಗ ಟಿಕೆಟ್ ಕೂಡ ಲಭ್ಯ
ಆಗುವಂತಹ ಚಾನ್ಸಸ್ ಬಹಳ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಏನಾದರೂ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಲಭ್ಯ ಆದರೆ ಯಾವ ರೀತಿ ಅವರು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾರೆ ಅದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.